HSRP ನಂಬರ್ ಪ್ಲೇಟ್ ಅವಧಿಯನ್ನ ಮತ್ತೆ ವಿಸ್ತರಣೆಯನ್ನ ಮಾಡಲಾಗಿದೆ. ನವೆಂಬರ್ 20ರವರೆಗೆ ಮತ್ತೆ ಅವಧಿಯನ್ನ ಹೈಕೋರ್ಟ್ ಈಗ ವಿಸ್ತರಿಸಿದೆ. ಸೊ ವಾಹನ ಸವಾರರಿಗೆ ಮತ್ತೆ ಈಗ HSRP ನಂಬರ್ ಪ್ಲೇಟ್ನ ಟೆನ್ಷನ್ ಈಗ ಸದ್ಯಕ್ಕೆ ಇಲ್ಲ. 2 ತಿಂಗಳು ನಂಬರ್ ಪ್ಲೇಟ್ ಅಳವಡಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಕಾಯ್ಕೊಂಡು ಕೂತ್ಕೋಬೇಡಿ. ಅದು ಡೇಟ್ ಮುಗಿತಾ ಇದ್ದಂಗೆನೆ ಸರಿಯಾಗಿ ಬರೆಯ ಹಾಕ್ತಾರೆ. ಕಾರಣ ಈಗ 7-8 ಬಾರಿ ಡೇಟನ್ನು ಮುಂದೂಡ್ಕೊಂಡೇ ಬರ್ತಾ ಇದ್ದಾರೆ. ಅದೇನಾದರೂ ಆಗದೇ ಇದ್ರೆ ನವೆಂಬರ್ 10ರೊಳಗೆ ಮತ್ತೇನಾದರೂ ಮುಂದೂಡಿಕೆ ಆಗದೇನೆ ನವೆಂಬರ್ 20ರೊಳಗೆ ಆಗದೇ ಇದ್ರೆ ನೆಕ್ಸ್ಟ್ ನಿಮಗೆ ದಂಡ ಮಾತ್ರ ಚೆನ್ನಾಗೇ ಇರುತ್ತೆ. ಅದರ ಸೂಚನೆ ಅಂತೂ ಸಿಗ್ತಾ ಇದೆ. ನನ್ನ ಸಹೋದ್ಯೋಗಿ ಮುರಳೀಧರ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಹಲವು ಬಾರಿ ಇದನ್ನ ಮುಂದೂಡಿಕೆಯನ್ನ ಮಾಡ್ಕೊಳ್ತಾನೆ ಬರ್ತಾ ಇದ್ರು. ಈಗ ಮತ್ತೆ ನವೆಂಬರ್ 20ರವರೆಗೂ ಕೂಡ ಡೆಡ್ಲೈನ್ ಅನ್ನ ಕೊಡ್ತಾ ಇದ್ದಾರೆ. ಯಾಕೆ, ಏನು ಅಂತ? ಇವತ್ತು ಅರ್ಜಿ ವಿಚಾರಣೆ ನಡೀಬೇಕಾಯ್ತು ಅರುಣ ಹೈಕೋರ್ಟ್ ನಲ್ಲಿ. ಆದ್ರೆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಕೀಲರಾದಂತ ದೇವದತ್ ಕಾಮತ್ ಅವರು ಒಂದು ಕಾಲಾವಕಾಶನ ಕೋರ್ಕೊಳ್ತಾರೆ. ಯಾಕೆಂದ್ರೆ ಸರ್ಕಾರ ಮಾಡಿರುವಂತ ಡೆಡ್ಲೈನ್ ಇತ್ತು, ಆ ಡೆಡ್ಲೈನ್ ಅನ್ನ ವಿಸ್ತರಣೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಮೂಲ ಅರ್ಜಿ ವಿಚಾರಣೆ ಇತ್ತು. ವಿಚಾರಣೆ ಸಂದರ್ಭದಲ್ಲಿ ಅದನ್ನ ನವೆಂಬರ್ 20ರ ತನಕ ನಮಗೆ ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಕಾಲಾವಕಾಶ ಬೇಕು ಅಂತ ಹೇಳಿ ಕೇಳ್ಕೊಂಡ ಹಿನ್ನೆಲೆಯಲ್ಲಿ ನವೆಂಬರ್ 20ನೇ ತಾರೀಕಿಗೆ ಅರ್ಜಿ ವಿಚಾರಣೆನ ಮುಂದೂಡ ಅಂದ್ರೆ HSRP ಪ್ಲೇಟ್ ನ ಏನು ಗಡುವು ಏನಿತ್ತು, ಗಡುವು ಕೂಡ ನವೆಂಬರ್ 20ರ ತನಕನೂ ಕೂಡ ವಿಸ್ತರಣೆ ಆಗಿದೆ. ಬಹುತೇಕ ಇನ್ನು ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಅದನ್ನ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಕಾದ್ ನೋಡ್ಬೇಕಾರಂತ. ಸದ್ಯಕ್ಕೆ HSRP ಪ್ಲೇಟ್ ಅನ್ನ ಯಾರು ಹಾಕಿಲ್ಲ ಅವ್ರಿಗೆ ನವೆಂಬರ್ 20ರ ತನಕ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಇರೋಂಥದ್ದು ಅರುಣ್.